74 ಒಂದಿದೆ ಮತ್ತೆ ಚಾವಿ ಇದ್ರದ್ದು ಐತಿ ಅದೊಂದು 73 ಕರಿಬೇಕಂದ್ರೆ ಮುಂಜಾನೆ 5 ಗಂಟೆ ಇತ್ತು ಒಂದು ಕಾರ್ಯಕ್ರಮ ಅದು ಮಿಸ್ ಆಯ್ತು ಸ್ವಲ್ಪ ತೊಂದರೆ ಆಗಿ ಈಗ ಪಟ ರೆಡಿ ಆಗಿ ಹೋಗ್ಬೇಕ್ರಿ ಈಗ ಮಕ್ಕೊಂಬಿಟ್ರಲ್ರಿ ಸರ್ ನೀವು 1 hour later ನೋಡ್ರಿ ಇಲ್ಲೇ ರೆಡಿ ಆಗತ್ತೀವಿ ಎಲ್ಲಾರು ಕೇಸರಿ ಶಾಲು ವೈಟ್ ಲುಂಗಿ ಲಪಟಿ ಬೋಲ್ ಬಾ ಇನ್ನು ಗಂಧ ಒಂದು ಹಚ್ಕೋಬೇಕು ನಾನು ಗಂಧ ಒಂದು ಹಚ್ಕೊಳ್ಳೋ ಎಲ್ಲ ರೆಡಿ ಮನೆಗೆ ಹಿಡಿಸ್ಬಿಡ್ ಬಾ ರೆಡಿ ಆಗಿವ್ರಿ ನೋಡ್ರಿ ಇಲ್ಲ ಹಂಗೆ ಗಂಧ ಹೆಂಗೆ ಹಚ್ಕೊಂಡಪ್ಪ ನೀನು ಒಬ್ಬೊಬ್ರೊಬ್ಬೊಬ್ಬ ಕೇಸರಿ ಶಾಲ್ ಹಾಕೊಂಡ್ರಿ ಮತ್ತು ವೈಟ್ ಲುಂಗಿ ಹಾಕೊಂಡ್ರಿ ಕೇಸರಿ ಶಾಲ್ ಹಾಕೊಂಡ್ರಿ ಅದ್ರ ಲುಂಗಿ ಫಸ್ಟ್ ಟೈಮ್ ಫುಲ್ ಅದು ತಿರುಪತಿ ಒಳಗೆ ಭಜನಾ ಮಂಡಳಿ ಜೋಡಿ ಬಂದಾರ ನಿಮ್ಮ ಅನುಭವ ಅನಿಸಿಕೆ ರಿವ್ಯೂ ಕೊಡ್ರಿ ಸ್ವಲ್ಪ ಈಗ ರಿವ್ಯೂ ಸದ್ಯ ಏನು ಕೊಡಕ್ಕೆ ಆಗಂಗಿಲ್ರಿ ಭಜನೆ ಗಿಜನೆ ಎಲ್ಲ ಮುಗಿದ ಮೇಲೆ ಕೊಡ್ತೀನಿ ಅಂತೇಳಿ ನಂದು ಆಮೇಲೆ ಎಲ್ಲ ರಿವ್ಯೂ ಕೊಡ್ತಾನ್ರಿ ಅವ್ನ ರಿವ್ಯೂ ಕೇಳೋಣಂತ ಒಮ್ಮಕ್ಳೆ ರೂಮ್ ಒಳಗೆ ಕುಂತು ಕೊಡ್ತಾರ ನಾವು ಜಾಕೆಟ್ ಚಾದರ ಗೀದರ ಗಾದಿ ಗಿದಿ ತೊಗೊಂಬಂದ್ಬಿಟ್ಟು ನಾವು ಆರಾಮಾಗಿ ಬರ್ರಿ ಹೌದಿಲ್ರಿ ಇಲ್ಲಿ ನೋಡ್ರಿ ನಮ್ಮ ಮಂಜುನು ಕೂದಲ ಎಷ್ಟು ನೋಡೋದೈತಿ ಈಗ ನೋಡ್ಬಿಟ್ರಿ ಒಂದೇ ಇಲ್ಲೊಂದ್ಮೇಲೆ ಸಿಗೋದಿಲ್ಲ ಇಲ್ಲೇ ತಿರುಪತಿ ಬಂದಿವ್ರಿ ಈಗ ಕೂದಲ ಕೊಡ್ತಾನಂತ ದೇವರಿಗೆ ಮಿರರ್ನಾಗ ಅರ್ಧ ತಾಸು ನಿಂತ ನೋಡ್ರಿ ಬೆಳಗ್ಗೆ ನಾನು ಕೂದಲ ಅನ್ಕೊಂತೆ ದುಃಖ ಆಗತ್ರಿ ನಮಗೂ ಕೂದಲ ಅದು ಒಂದು ರೀತಿ ಕೊಟ್ರ ಚಲೋ ರೀ
few moments later. ಹೌದು 20 ವರ್ಷದಿಂದ ಇದ್ದವರೇ ಇದ್ದಾರ ಇವ್ರು ಹೊಸಬರು ಬಂದಾರ ಬಹಳ ಜನ ಚೇಂಜ್ ಆಗ್ಯಾರ ಗುರು. ಎಷ್ಟು ಹಾಡು ಕಲಿತೀರಪ್ಪ ಹಾಡ್ತಾರೆ ಗುರು, 50ಕ್ಕಿಂತ ಹೆಚ್ಚು ಹಾಡು ಹಾಡ್ತಾರೆ. ಈಗ 50 ಇರ್ತಾವ ಕನ್ನಡದ ಹುಟ್ಟಿ ಬೆಳೆದ ನೀನು 200-300 ಹಾಡು ಹೇಳಬೇಕು ಆಂಧ್ರದವ್ರು ಹೇಳಿದಂತ 50 ಹಾಡು ಹೇಳ್ತೀರಲ್ಲ ನೀವು ಏನಪ್ಪ ಅದಲ್ಲ? ಹೇಳ್ತಾರೆ ಗುರು ಬಹಳ ಹಾಡು. ಒಳ್ಳೆ ಪಾಠ ಒಳ್ಳೆ ಭಜನೆ ಮಾಡೋದು ಕೋರಸ್ ಮಾಡಿ ಇಲ್ಲಿ ನೋಡ್ರಿಲ್ಲ ನಮ್ಮ ತಿಮ್ಮಪ್ಪ ಅಲ್ಲಿ ಕುಂತ ನೋಡ್ರಿ ನಮ್ಮ ತಿಮ್ಮಪ್ಪ. ಇನ್ನ ತಿಮ್ಮಪ್ಪಂದು ದರ್ಶನ ಆಗಿಲ್ರಿ. ಈಗ ಇನ್ನ 2 ದಿನ ಬಿಟ್ಟು ದರ್ಶನ ರೀ. ಅವಾಗ ನಾಳೆ ಬೆಳಗ್ಗೆ 3 ಗಂಟೆಗೆ ಮೆಟ್ಲೋತ್ಸವ ಇದೆ. ಕೆಳಗಡೆ ಹೋಗಿ ಮತ್ತೆ ರಾತ್ರಿ 3 ಗಂಟೆಗೆ ಮೆಟ್ಲೋತ್ಸವ ಮಾಡಬೇಕು. ಮೆಟ್ಲೋತ್ಸವ ಮಾಡ್ಕೊಂತ ಕೋಲಾಟ ಮಾಡ್ಕೊಂತ ಮೆಟ್ಲು ಹತ್ಬೇಕ್ರಿ ನಾವು. ಪೂರ ಅಲ್ಲೇ ಒಂದಿನ ಹೋಗುತ್ತೆ ಈಗ ನೋಡ್ರಲ್ಲ. ಈ ರೀತಿ ಕಾರ್ಯಕ್ರಮ ಇರುತ್ತೆ. ಈಗ ಇಂಥ ಕಾರ್ಯಕ್ರಮ ಬೇರೆ ಬೇರೆ ಆಗಿ 2 ದಿನ ನಡಿತೈತಿ. ನೋಡೋಣ 2 ದಿನ ಕವರ್ ಆತಂದ್ರ ಕವರ್ ಮಾಡ್ತೀನಿ ವಿಡಿಯೋ ಒಳಗ. ಇಲ್ಲ ನಾನು ಮಾಡ್ತೀವಿ. ಸ್ಟೋರೇಜ್ ಇತ್ತಂದ್ರೆ ಮಾಡ್ತೀನಿ. ಸ್ಟೋರೇಜ್ ಅಂದ್ರೆ ಜೈ ಹಿಂದ್. ಇದು ಒರಿಜಿನಲ್ ಸ್ಕೆಚ್ ನೋಡ್ರಿ. ಇದು ಇಲ್ಲಿದೆಲ್ಲ ಒರಿಜಿನಲ್ ಸ್ಕೆಚ್. ಇಲ್ಲಿ ತಾಟ್ ಒಳಗೆ ಕೊಡೋದಿಲ್ರಿ. ಕಂಪಲ್ಸರಿ ಬಾಳೆ ಹಾ ಕಂಪಲ್ಸರಿ ತಾಟ ಏನು ಯೂಸ್ ಮಾಡೋದಿಲ್ಲ. ಕಂಪಲ್ಸರಿ ಬಾಳೆಹಣ್ಣು ಎಳಿ ಮೇಲೆ ಊಟ. ಇಲ್ಲಿ ನೋಡ್ರಿ ಆರಾಮ್ ಕುಂತಾರ ನೋಡ್ರಿ ಇಲ್ಲಿ ಅವ್ರು ಬಂದು. ಹಾ ತರ ಊಟ ಬಾ 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 ಇಲ್ಲೆಲ್ಲಾರು ಮಾಡಿ ಕುಂತಾರ ನೋಡ್ರಿ ಇಲ್ಲಿ. ಹಾ ಇಲ್ಲಿ ನೋಡ್ರಿ ಇಲ್ಲಿ ಊಟದ ಹಾಳು ನೋಡ್ರಿ. ಇದು ಇಲ್ಲಿ ಕುಂದ್ರಿಸಿ ಊಟ ಮಾಡಿಸ್ತಾರ್ರಿ. ಅದು ಭಾಳ ಖುಷಿ ಕೊಡ್ತೀರಿ. ಇಷ್ಟು ಮಂದಿ ಕುಂದ್ರಿಸಿ ಊಟ ಮಾಡೋದು ಸುಲಭ ಅಲ್ರಿ. ಯಾಕ್ರಿ? 1,000 ಮಂದಿ ಬೋಳಕ ನೋಡ್ರಿ ಇಲ್ಲೇ ಕುಂತೀವಿ ನಾವು ಊಟಕ್ಕೆ. ಬರ್ರಿ ಎಲ್ಲ ರೆಡಿ ಐತಿ ತಟ್ಟೆ ನೋಡ್ರಿ ಬಂತು ನೋಡ್ರಿ ಐಟಮ್ಸ್.
A few moments later. ಎಲ್ಲ ದೇವ್ರ ಆಶೀರ್ವಾದ ಇದೆ ನೋಡ್ರಿ ವಿಡಿಯೋ ನಾವು. ನೋಡ್ರಿಲ್ಲ ನಾವು VIP ರೀ. ಬೆಡ್ ಮೇಲೆ ನಾವು VIP ದೊಡ್ಡ ಮಂದಿರಿ ನಾವು ಯಾವಾಗಲೂ. ಯಾಕಪ್ಪ ಫುಲ್ ದೊಡ್ಡ ಮಂದಿ ನೋಡ್ರಿ. ಕರೆಂಟ್ ಬಿಲ್ ಉಳಿಸ್ರಿ ಕಾಡು ಉಳಿಸ್ರಿ. Next day. ನೋಡ್ರಿ ಬೆಳಗ್ಗೆ 1 ಗಂಟೆಗೆ ಎದ್ದು ರೆಡಿ ಆಗಿವ್ರಿ. ಈಗ 2:50 ಆಗೈತ್ರಿ. ಈಗ ಎಲ್ಲಾರು ರೆಡಿ ಆಗ್ಯಾರ. ಈಗ ಗೋಪಿ ಚಂದ ನೋಡ್ರಿ ಹೆಂಗ ಇದು ಕಮೆಂಟ್ ಹಾಕ್ರಿ. ಈಗ ಎಲ್ಲಿ ಹೊಂಟೇವ್ ನಾವು? ತಿರುಪತಿ ಕೆಳಗ್ ಹೊಂಟೇವ್ರಿ. ಮೆಟ್ಲೋತ್ಸವ ಮಾಡ್ಕೊಂತ ಕೋಲಾಟ ಮಾಡ್ಕೊಂತ ಹಾಡು ಹೇಳ್ಕೊಂತ ಮ್ಯಾಗ್ ಬರ್ತೀವಿ ಹೊಳ್ಳಿ. ನೋಡ್ರಿ ಎಲ್ಲಾರು 4,050. ಏನು ಹುಡುಗ ನಮ್ಮನ್ನ ಮರ್ತು ಬಿಟ್ಟಿಲ್ಲ ನೀನು. ನೋಡ್ರಿ ಸೆಲ್ಫಿ ಸಂಬಂಧ ರೀ. ಎಸ್ ಹರೇ ಶ್ರೀನಿವಾಸ ಸರ್ ನೋಡ್ರಿ ಇಲ್ಲ ನಮ್ಮ ಭಜನಾ ಮಂಡಲ ಅಧ್ಯಕ್ಷರ ಕಡೆಯಿಂದ ಚಾ ಸೇವಾ. ಅಲ್ಲೋ ನೀನ ಹೇಳಕತ್ತಿ ಅಧ್ಯಕ್ಷರು ಹೇಳಕತ್ತಾರ. ಸ್ವಲ್ಪ ನಮ್ಮ ಕನ್ನಡ ಅಂದ್ರೆ ಸ್ವಲ್ಪ ಏನ್ರ ನಾಳೆಗೆ ಹೊಳದಿಲ್ರಿ ಅದು. ಕಾರ್ಯಕ್ರಮ ಚಾಲು ರೀ. ಕೋಲಾಟ ಗಿಲಾಟ ಆಡ್ಕೊಂತ ಮ್ಯಾಗ ಹತ್ತೀವ್ರಿ. ಈಗ ಹೊಳ್ಳಿ ಇಲ್ಲೇ ನಾವು ಅಷ್ಟ ಅಲ್ರಿ, ಎಲ್ಲ ಭಜನಾ ಮಂಡಳಿ ಎಲ್ಲರೂ ಸೇರು ಮ್ಯಾಗ ಹೋಗ್ತೀವ್ರಿ. ಎಲ್ಲ ಭಜನಾ ಮಂಡಳದವ್ರು ಕುಂತಾರ ನೋಡ್ರಿ ಇಲ್ಲಿ. ಬೇರೆ ಬೇರೆ ಊರಿನಿಂದ ಬಂದಾರ್ರಿ ಎಲ್ಲರೂ. 1 ಮತ್ತು 20 ಸಲ ಹೇಳಕತ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಗುಡಿ ನೋಡ್ರಿ ಇಲ್ಲಿ ಹೆಂಗ್ ಕಾಣೋದು. ದೇವತಾ ಸಾರ್ವಭೌಮ ರಮಾ ಬ್ರಹ್ಮಾದಿ ವಂದ್ಯ ಪುರಾಣ ಪುರುಷ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಿಭೂತಿ ಶಾಸ್ತ್ರಗಳಲ್ಲಿ ವನದ ಸಂಭವ ನಡೆಸಿ ಸತ್ಕರ್ಮಗಳಲ್ಲಿ ಸುಜ್ಞಾನ ಮತ ಇಟ್ಟು ಪರಿಪಾಲಿಸುವ ನಮ್ಮ ಗುರುಗೋಮಾನು ಚಿತ್ತದಲ್ಲಿ ಆನಂದ ಸುಖವ ನೀಡಲು ರಮ ಭಕ್ತ ಕನರುಡೆ ಶ್ರೀ ಪುರಂದರ ವಿಠಲ ಸಕದೈವರುಳೆಂದು ಕೃತಿಯ ನಡೆಸುವರು. ಮಾರೇ ಪಾಸ್ ಗುರುವೇ
ಈಗ 1500 ಮೆಟ್ಲು ಹತ್ತಿವ್ರಿ. ಈಗ ಇನ್ನ ಭಾಳ ಐತಿ ಹತ್ತದ. ಎಲ್ಲ ಇಳಿದ ನೋಡ್ರಿ, ಎಣ್ಣೆ ಅನ್ನೋದು ಮೈಯಾಂದ ಬೆವ್ರು ಅನ್ನೋದು ಇಳಿದೈತಿ. ಎಣ್ಣೆ ಚಡ್ಡಿ ಹರಿದೈತ್ರಿ. 3 ಮಂದಿ 5 ಮಂದಿ 1 2 ಹೊಲಿಸ್ಕೊಂಬ ಬಟ್ ಲುಂಗಿ ಹಾಕೊಂಡ್ರ ಹೆಂಗ್ ಉಳಿಸ್ಕೋದು? ಪ್ರವೀಣ್ ರಂಡಿ ನೋಡ್ರಿ ಇಲ್ಲಿ ಫುಲ್ಲ ಬಯಲ ಬೈದ್ರು ನಡೀತಿದ್ರಿ ಇಲ್ಲಿ. ಬೈಲ್ ಅಲ್ರಿ ಇದು, ಆಂಧ್ರ ಒಳಗ ರಂಡಿ ಅಂದ್ರ ಬಾ ಅಂದಂಗ್ರಿ, ಅದಕ್ಕ ಇಲ್ಲ ನೋಡ್ರಿ. ರಂಡಿ ಅಲ್ಲ ಅದು, ರಾಂಡಿ. ಪ್ರವೀಣ್ ರಾಂಡಿ ಅಂದ್ರ ಪ್ರವೀಣ್ ಬಾರೋ ಇಲ್ಲ ಅಂದಂಗ್ರಿ. ಅದ್ರ ಸಂಬಂಧ ಇಲ್ಲ. ಪ್ರವೀಣ್ ರಾ ಅಂದ್ರ ಪ್ರವೀಣ ಬಾರು ಅಂದಂಗ. ಪ್ರವೀಣ್ ರಂಡಿ ಅಂದ್ರೆ ಬರ್ರಿ ಅಂತೇಳಿ ಬರ್ಯಾದ ಕೊಟ್ಟಂಗ್ರಿ. ಅದು ರಂಡಿ ಅಂದ್ರೆ ಒಂದ್ ಇದರಿ ಅದು ಬಾ ಅಂದಂಗ. ಬರ್ರಿ ಸುಸ್ವಾಗತ ಐತಿ ನಮ್ಮ ಮನೆ ಒಳಗ, ನಮ್ಮ ಹೃದಯ ಒಳಗ ಅಂತಂದು. ಅದ ನಮ್ಮೂರೊಳಗೆ ಏನಾರ ಇದು ಹಿಂಗ ಪ್ರವೀಣ್ ರಂಡಿ ಆ ರಂಡಿ ಈ ರಂಡಿ ಅಂದ್ರೆ ಎಲ್ಲಿ ನಿಂತಲ್ಲ ನಿಂತ ಜಾಗಕ್ಕ ಮಶಾನ ರೀ ನಮ್ದು. ಮಸಾಲ ಹಾಕೊಡ್ತೀರಿ ಮತ್ತೆ ಹಂಗೆ ಹಿಂಗಲ್ಲ. ಇವನ ಮಶಾನ ಮಾಡ್ಬಿಡ್ತಾನ ನೋಡ್ರಿ. ಇಲ್ಲ ಅನ್ನಕತ್ತ ಒಂದು ನಡಿತೈತಿ. ಬದ್ಲಿ ಕಡೆ ಹೋಗಿ ನಮ್ಮ ಊರೊಳಗೆ ಅಂದ್ವಿ ಅಂದ್ರೆ ನಮ್ಗ ನೋಡ್ರಿ ಇಲ್ಲಿ ಹೌದಿಲ್ಲ ರಂಡಿ ಅಂದ್ಬಿಡ್ತಾರ ನಮ್ಗೆ. ನೋಡ್ರಿ ಇಲ್ಲಿ ಆಗಲೇ ಜಿಂಕಿ ಸಿಕ್ಕಿತ್ತು. ಇದಕ್ಕೇನಂತಾರ ನನಗೂ ಗೊತ್ತಿಲ್ಲ. ಒಟ್ಟು ಯಾವ್ದ ಪ್ರಾಣಿ ಇದು ಜಿಂಕಿ ಮೇಲೆ ನೋಡ್ರಿ ಇವರೆಲ್ಲರೂ ಹಿಂಬಡ್ಗಾಳಿಲ್ಲ ಎದಕ್ಕೆ ನಡ್ಯಾಕತ್ತಾರ ಅಂದ್ರಿ ಏನೋ ಒಂದು ಕೇಳ್ಕೊಂಡಿದ್ದೇನೋ ಖರೆ ಆಗ್ತಿತ್ತು ಅಂತೇಳಿ ಅವ್ರ ನಂಬಿಕೆ ರೀ. ಅವ್ರ ನಂಬಿಕೆ ಅವ್ರವ್ರಿಗೆ ಬಿಟ್ಟಿದ್ರಿ. ಈಗ ಎಲ್ಲಿಂದ ಮಾಡತ್ತಾರ ಈಗ ನೋಡ್ರಿ ಇಲ್ಲಿ ನೋಡ್ರಿ 2 ಕಿಲೋಮೀಟ್ರ್ ಹಿಂಗೆ ಹೋದ್ವು ಅಂದ್ರೆ ಅದು ನಾವೇನ ಬೇಡ್ಕೊಂಡಿದ್ದು ನಿಜ ಆಗತ್ತಂತಂದು ಹೇಳ್ತಾರ್ರಿ. ಆದ್ರೆ ಏನೈತೆ ಏನಿಲ್ಲ ಗೊತ್ತಿಲ್ರಿ. ಅದು ಇಲ್ಲಿಂದ 650 ಸ್ಟೆಪ್ ಐತೆ ನೋಡ್ರಿ. 650 ಸ್ಟೆಪ್ಸು ಹಿಂಬಡ್ಗಾಳಿಲ್ಲ ಹೋದ್ರ ಮ್ಯಾಗ ಏನೋ ನಾವು ಬೇಡ್ಕೊಂಡಿದ್ದು ನಿಜ ಆಗುತ್ತೆ ಅಂತಂದು ಹೇಳ್ತಾರ್ರಿ. ನೋಡೋಣ. ನಮ್ಮ ಕಡೆಯಲ್ಲಂಕರು ಆಗಲ್ಲ. ಇದಕ್ಕಂತ ತೆಳಗಿಂತರ ಹತ್ಕೊಂಡು ಭಾಳ ಬಂದ್ಬಿಟ್ಟು ಈಗ ಸೀದಾ ಈಗ ನೋಡ್ರಿ ಅವ ಮಾಡಕತ್ತಾರ ನಾವು ಮಾಡೋದು ಮತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ಇಷ್ಟರು ನಮ್ಮ ಭಜನಾ ಮಂಡಳದವರು ಮಾಡತಾರ ನೋಡ್ರಿ. ಮಂಜು ಅಂತ ನೋಡ್ರಿ. ಈಗ ಮಂಜು ತಯಾರಾಕೊಂಡು ಬಂದ್ಗರಿ ಚಲಗುರು ರಾಮು ಕಾಸರ್ ಸರ್ ಮತ್ತು ಮಂಜು ಅವ್ರ ತಮ್ಮ ಸಂಜೀವ್ ಎಲ್ಲರೂ ಹೋಗಕ್ಕೆ ಪ್ರಯತ್ನ ಮಾಡತ್ತಾರಿ. ಇಲ್ಲಿ ಮಂಜು ರೆಡಿ ಆಗತ್ತಾನ. ನಮ್ಮ ಕಾರ್ತಿಕ್ ರೆಡಿ ಆಗತ್ತನ್ರಿ. ಈಗ ನಮ್ಮ ಇವ್ರು ರೆಡಿ ಆದ್ರಿ. ಈಗ ಪಕ್ಕ ಮ್ಯಾಲೆ ಎತ್ಕೊಂಡು ಮಂಜು ನೋಡ್ರಿ ಹೊಂಟ. ಅಲ್ಲಿಗೆ ನಿಂದ್ರಿಸ ನೋಡ್ರಿ. ಮೋಸ ನೋಡ್ರಿ ನಮ್ಮ ಜಯರಾಜ್ ಅಂತ ತ್ರಾಸ ತೊಗೊಂಡು ಹತ್ತಾಕತ್ತನ್ರಿ. ನೋಡ್ರಿ ಏನಿದೆ ಏನಪ್ಪ ಇದು? ಎಷ್ಟಾಗತ್ತೆ ಅಷ್ಟು ಮಾಡ್ಬೇಕಂತ್ರಿ. ಮಾಡಿದ್ವಿ ನಾವು ಅಂತ ನಮ್ಮ ಕೈಲಿಂದ ಎಷ್ಟಾಗುತ್ತೆ ಅಷ್ಟ್ರಿ. ನಂದಂಗ್ರೆ 4 ಪಾಟಿಂಗಿಗೆ 5 ಪಾಟಿಂಗಿಗೆ ಹೋಗಿತ್ತು ಕಸು. ನೋಡ್ರಿ ಎಲ್ಲ ತಿಮ್ಮಪ್ಪಂದು ಭಕ್ತಿಲಿ ಇರತ್ರಿ. ಏನು ಮಾಡಿದ್ರು ಚಲೋನ ಮಾಡಿದ್ರು ತಿಮ್ಮಪ್ಪ ಹೌದಿಲ್ಲಪ್ಪ. ಆದ್ರೂ ನಂಬಿಕೆ ಏನೈತಿ ಮಾಡೋದ್ರಿ. ನಮ್ದು ಒಂದು ಸ್ವಲ್ಪ ಮಾಡೋದು ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಭಕ್ತಿ ಮಾಡೋದ್ರಿ. ಇಲ್ಲಿ ನೋಡ್ರಿ
ಇವರು ರಾಯರ ಪಟ ಪಟ ಬರುವಾಗ ನೀವು 650 10ವರೆಗೂ ಮತ್ತೆ 2 ದಿನ ಆಗುತ್ತೆ ನೋಡ್ರಿ ಹಿಂಗೆ ಬರ್ರಿ. ಮತ್ತೆ ಇಲ್ಲೊಂದು ಗಿರಾಕಿ ಐತೆ ಬರ್ರಿ ನಮ್ಮದು ಇಲ್ಲ. ಪ್ರವೀಣ್ ಗಿರಾಕಿ ಏನಿದೆ ಮೋಸ ಆತಿದ್ದು ನಾಗೋಣ. ಅವನಿಗೆ ಎಷ್ಟು ಪ್ರಯತ್ನ ಮಾಡಕತ್ತಾನ. ನಾನು ಬಿಡ್ಕೊತೀನಿ ಪಟ 2.5 ಕಿಲೋಮೀಟ್ರ್ ಜಲ್ದಿ ಬರ್ಬೇಕಂತಂದು. ಆಯ್ತಣ್ಣ, ಮತ್ತು ನಾಳೆ ಬೆಟ್ಟ ಆಗೋಣ. ಇಷ್ಟ ಬಾ ಅಣ್ಣ ನೀನು. ಏನ್ರಿ 2 ಮಾತು? ಸರ್ವೇ ಜನ ಸುಖಿನೋ ಭವತು. ವಾವ್. The next day. ನೋಡ್ರಿ ಈಗ ಹಿಂಗೆ ಅದೀನಿ. ಆಮೇಲೆ ಹೆಂಗೆ ಹಾಕಿನಿ ನೋಡ್ರಿ. ನನ್ನ ಸಪೋರ್ಟರ್ ಇವನು ಅದಾನ್ರಿ. ಈಗ ನಾನು ಸಪೋರ್ಟ್ ಮಾಡವ ಕಂಪ್ನಿ ಎಷ್ಟೇನಿದು ಹೆಂಗೆ ಕಾಣಕೋದು ನೋಡ್ರಿ.
ಹರಿಸುತ ಹರಪಿತ ಚರಾಚರ ಸ್ಥಿತ ಚರಣ ಜನರ ಪಾಲ ಮುದ್ದುವ ದಿನವ ಜನಾರ್ದನ ವಿಠಲನ ಮುದ್ದು ಗಾಯಕರೆಲ್ಲ ಶುದ್ಧ ಸಾಹಿತ್ಯ ಹೇಳ್ತಾರ ಅಂತ ಹೇಳ್ತಿರ್ಬೇಡ. ಮಂಜು ಮಂಜು One hour later. ನೋಡ್ರಿ ಈಗ ದರ್ಶನಕ್ಕೆ ಹೋಗ್ಬೇಕು ಇಲ್ಲ ಮಂಜು ನೋಡ್ರಿ ಇಲ್ಲಿ ತಲಿ ಹೆಂಗೈತಿ ನೋಡ್ರಿ ಕತ್ತಲ್ದಾಗ ಹೋದ್ರಿ ಎಲ್ಲ ಕಡೆ ಬೆಳಕು ಬರುತ್ತೆ ಅಂತ ಬೆಳಗೈತ್ರಿ ಒಂದು ತಲಿ ಹೆಂಗೈತಿ ನೋಡ್ರಿ ನಮ್ದು ತಿರುಪತಿ ಒಳಗೆ ತಲೆ ಕೊಟ್ಟಿನಿ ಒಂದು ರೀತಿ ಕೊಡ್ಬೇಕಂತ ಅನ್ಸಿತ್ತು ಕೊಟ್ಟಿರಿ ಮತ್ತೆ ನನ್ನ ಮುಖ ನೋಡಿ ಹೆದ್ರಿ ರೀಲ್ಸ್ ರೀಲ್ ಗೀಲ್ ವಿಡಿಯೋ ನೋಡೋಕೆ ಬಿಟ್ಕಿದ್ರಿ ಮತ್ತೆ ಬಿಟ್ಬಿಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ಹಂಗಂದ್ರೆ ಎಲ್ಲರೂ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಎಲ್ಲ ಮಾಡ್ರಿ ಹೊಸ ಹೊಸ ವಿಡಿಯೋಸ್ ಎಲ್ಲ ಬರ್ತಿರ್ತಾವು ಇವ್ನ ಅಕೌಂಟಿಗೆ ಯಾವ್ಯಾವ ಬಟನ್ ಕಾಣತಾವ ಎಲ್ಲ ಬಟನ್ ಪಟ್ 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 ಹೊಡ್ರಿ ಅಷ್ಟ ಮಾಡ್ರಿ ಮತ್ತೆ ಫಾಲೋ ಇದ್ದಿದ್ದು ಅನ್ಫಾಲೋ ಮಾಡಕ್ಕೆ ಹೋಗ್ರಿ The next day. ನಿನ್ನೆ ನಮ್ಮ ಸ್ಟೇಜ್ ಪರ್ಫಾರ್ಮೆನ್ಸ್ ಆದಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ತಿಮ್ಮಪ್ಪಗೆ ದರ್ಶನಕ್ಕೆ ಹೋಗಿದ್ದೀವಿ ನಾವು ಮೊಬೈಲ್ ಅಲಾವ್ ಇಲ್ಲ ಅಲ್ಲೇ ಹೀಗಾಗಿ ಈಗ ಮಾಡಾಕತ್ತೀವಿ ವಿಡಿಯೋ ನಮಗೂ ಭಾಳ ಟಯರ್ಡ್ ಆಗೈತಿ ಅಂದರೂ ವಿಡಿಯೋ ಮಾಡಾಕತ್ತೀವಿ ಸೊ ನೋಡೋಣ ಬರ್ರಿ ಈಗ ಸುಪ್ರಭಾತಕ್ಕೆ ಹೊಂಟಿವ್ರಿ ಈಗ ಸುಪ್ರಭಾತ ಮಾಡಿ ನಾಷ್ಟ ಮಾಡಿ ಗೋಲ್ಡನ್ ಟೆಂಪಲಿಗೆ ಹೋಗ್ಬೇಕಂತ ಮಾಡೀವಿ ಏನಂತ ಮುಂದೆ ದಾರಿ ಕರ್ಕೊಂಡು ಹೋಗೋದ್ರಿ
1 hour later. ₹2,000 ಖರ್ಚು ಹೇಳ್ತೀರಿ ನೋಡ್ರಿ ಏನು ಮಾಡ್ತೀರಿ. ಸುಮ್ಮನೆ ಬಿಡೋದು ಬೇಡ್ರಿ, ನಾವು ಖರ್ಚು ಮಾಡೋ ಹೋಗೋಣ. ಕೊಂಡಿದ್ದೀರಿ ರೊಕ್ಕ ಖರ್ಚು ಆಗೋಲ್ಲ ಅಂತೇಳಿ ರೊಕ್ಕ ಖರ್ಚು ಮಾಡಕ್ಕೆ ಬಂದೆ ನೋಡ್ರಿ ಈಗ. ನಾನಂದ್ರೂ ಒಂದು ಡ್ಯಾಶ್ ಅಮೌಂಟ್ ತೊಗೊಂಬಂದಿದ್ದೆ ರೀ, ಎಲ್ಲ ಸ್ವಚ್ಛ ಜಳಜಳ ಆಗೈತಿ. ಡ್ಯಾಶ್ ಅಮೌಂಟ್ ಎಷ್ಟು ಹೇಳ? ಅವು ಮತ್ತು ರೇಟ್ ಗಿಡ ಆದ್ರೆ ಮನೆಗೆ ಅದ್ರ ಸಂಬಂಧ ಹಂಗೆ ಹೇಳ್ಬಾರ್ದು ಅವ್ರು ಅಮೌಂಟು ಎಲ್ಲ ಅವು ಸೀಕ್ರೆಟ್ ಇರ್ತಾವೆ, ನಮ್ಗೆ ಗೊತ್ತಾಗೋದಿಲ್ಲ ಅವು. ನೋಡ್ರಿ ಹೆಂಗೈತೆ ನೋಡ್ರಿ ಇಲ್ಲ ಜಗ್ಗದವು. ನೀನು ಇಲ್ಲೇ ನೋಡ್ರಿ ನಾವು ಇವ್ರು ಇಷ್ಟು ಐಟಮ್ ಇಡೋದ ಕಾರಣ ನಾವು ನೋಡ್ರಿ. ನಿನ್ನೆ ಒಂದು 60 ಕಿಚನ್ ತೊಗೊಂಡ್ರಿ ಮಂಜು ಇಲ್ಲೇ. 60 ಕಿಚನ್ ಮತ್ತು ಗಿಲ್ಗಿಂಚಿ ಗಿಲ್ಗಿಂಚಿ ಎಲ್ಲ ತೊಗೊಂಡ್ರಿ ತೋಡ್ರಿ. ಮಂಜು ಒಂದು ಖರ್ಚಾಗಿತ್ತು ನೋಡ್ರಿ ಒಟ್ಟು. ಇವಾಗ ನಮ್ಮ ಪಯಣ ವೆಲ್ಲೂರು ಪದ್ಮಾವತಿ ಅಲುವೇಲು ವೆಲ್ಲೂರು ಪದ್ಮಾವತಿ ಹೋಗಿ ಈಗ ಮಸ್ತ್ ಮಹಾಲಕ್ಷ್ಮಿ ವೇಲೂರು ಲಕ್ಷ್ಮೀ ದೇವಿ ನೋಡ್ರಿ. ಲಗೇಜ್ ನೋಡ್ರಿ ನೀವು ಬರೇ ಲಗೇಜಿಗೆ ಒಂದು ಲಾರಿ ತೊಂಬರ್ಬೇಕ್ರಿ. ಅಂಟೆ ಆರಾಮಾಗಿದ್ರಿಲ್ರಿ? ನಮಸ್ಕಾರ ರೀ. ಈಗ ಹೊಂಟಿವಿ ನಾವು ತಿರುಪತಿಗೆ ಲೋಪ ಏಳೂರು ಅಲ್ಲಿಂದ ಹೋಗುಣ, ಅಲ್ಲಿ ತೋರ್ಸುನ. ದರ್ಶನ ಮಾಡಿದ್ದು ಎಲ್ಲ ಅದು ವಿಡಿಯೋ ತೋರ್ಸಕ್ಕಾಗಲಿಲ್ಲ, ಯಾಕಂದ್ರೆ ಮೊಬೈಲ್ ಅಲಾವ್ ಇಲ್ಲ. ಎರಡು ಮಾತು ಏನೋ ಹೇಳಕತ್ತೀರಿ ಹೇಳ್ರಿ ಸ್ವಲ್ಪ. ಭಜನಾ ಮಂಡಳಿ ವಿಠಲ್ ದಾಸ್ ಅವರು ಯಾಕೆ ಏನೋ 2 ಮಾತು ಹೇಳ್ತಾರಂತ್ರಿ, ಹೇಳ್ರಿ. ಭಾನುವಾರದ ಶುಭಾಶಯಗಳು. ತಿರುಪತಿಯ ಜರ್ನಿ ಭಾಳ ಚಲೋ ಆಯ್ತು, ಭಾಳ ಖುಷಿ ಅನ್ಸಕತ್ತೈತಿ. ಧನ್ಯವಾದ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಾತ್ರಿ? ಅಗದಿ ಭಾಳ ಚಲೋ ಆಯ್ತು. ಅಗದಿ ಖುಷಿಯಿಂದ ದರ್ಶನ ಮಾಡಿದ್ವಿ, ಹಾಡು ಆಡಿದ್ವಿ. ಪರಮಾತ್ಮ ಹಾಡು ಕುಣಿದು ಮೈ ಮರೆದು ಕಾಣು ಕುಣಿದು ಅಗದಿ ಖುಷಿಯಿಂದ ದರ್ಶನ 2 ಸಲ ದರ್ಶನ ತೊಗೊಂಡಿವಿ. ಓಕೆ. ಚಾ ಕುಡಿಯಂಬರಿ. ಚಾ ಧನ್ಯವಾದ. ಏನಾದ್ರು ರೂಟ್ ಸಿಗಂಗಿಲ್ಲ. ನಮ್ಮ RMD ಯಾರು ಹುಡುಗರು ಅದಾರಲ್ಲ, ಅವ್ರಿಗೆ ಭಾಳ ತ್ರಾಸ ಆಗೈತ್ರಿ. RMD ಹುಡ್ರು ಬತ್ತಿ ಹುಡ್ರು ಏನೈತಿ ತೊಗೊಂಬರ್ರಿ ಅಲ್ಲಿ ಊರೊಳಗಿಂದ. ಇಲ್ಲಿ ಏನು ಸಿಗೋದಿಲ್ಲ. ಇಲ್ಲಿ ಅಲ್ಲಿ ಚಕ್ಕಿ ಮಾಡ ಬಂದ್ರಂದ್ರ ಪೆಂಡಿ ಇಟ್ಕೊಂಬರ್ಬೇಕ್ರಿ. ಪೆಂಡಿ ಏನು ಹೇಳ್ರಿ, ರೊಕ್ಕ ಇಟ್ಕೊಂಬಂದ್ರ ಇಲ್ಲಿ ಸಾಕ್ಷಾತ್ ಐತ್ರಿ ಜೀವನ. ಇಲ್ಲಿಗ್ರಂದ್ರ ಅಮ್ಮ ತಾಯಿ ಅನ್ನೋದು ನೋಡ್ರಿ. $1 to double ರೇಟ್ ರೀ. ಒಂದು ನೀರಿನ ಬಾಟ್ಲಿ ಏನು ಅಂದ್ರು ಅರ್ಧ ಲೀಟರ್ ಬಾಡಿಗೆ ಅದಾವ್ರಿ. ಒಂದು ಬಾಡಿಗೆ ನೋಡ್ರಿ. ನಮ್ಮ ಊರಾಗ ₹2 ಸಿಗುತ್ತ, ಇದು ₹20. ಇದು ಚಾ ಏನೈತಲ್ರಿ ಇದು ಹಾಲಿನ ಚಾ, ನೀರಿನ ಚಾ ಏಕದಮ್ ಟಾಪ್ ಐತ್ರಿ. ಬರ್ರಿ ನೀವು. ಪ್ರೊಫೆಷನಲ್ ಫೋಟೋಗ್ರಾಫರ್ ನೋಡ್ರಿ ಅವ್ರು. ತೆಗೀರಿ, ಇನ್ನೊಂದ್ಸಲ ತೆಗೀರಿ. ಇಲ್ಲಿ ನೋಡ್ರಿ, ಇಲ್ಲಿ ಫೋಟೋ ಹೆಂಗೆ ತೆಗ್ಯಾರ, ಮಕ್ಕೊಂಡು ತೆಗ್ಯಾರ ನೋಡ್ರಿ ನಮ್ಮ ಪ್ರೊಫೆಷನಲ್ ಫೋಟೋಗ್ರಾಫರ್.
ಶ್ರೀನಿವಾಸ ಹೊನ್ನೂಸ ಕಟಾರಿ ಸಾಕಿನ ಭಾಗ್ಯನಗರ ಇವರು ನಮ್ಮ ಭಜನಾ ಮಂಡಳಿ ಒಂದು ಅಭಿಮಾನಕ್ಕೆ ನಮಗೆಲ್ಲರಿಗೂ ಒಂದು ನಾಷ್ಟಾದ ವ್ಯವಸ್ಥೆಯನ್ನು ಮಾಡಿದ್ರು. ಅದಕ್ಕೋಸ್ಕರ ನಮ್ಮ ಭಜನಾ ಮಂಡಳಿ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಕಾಪಾಡಲಿ, ಅವರ ವ್ಯಾಪಾರಗಳು ಇನ್ನೂ ಹೆಚ್ಚು ಬೆಳೀಲಿ ಅಂತೇಳಿ ನಾವು ಎಲ್ಲ ತಿಮ್ಮಪ್ಪನಲ್ಲಿ ಪ್ರಾರ್ಥಿಸುತ್ತೇವೆ. ಅವರ ಮಕ್ಕಳು ರಾಮು ಹಾಗೂ ಅವರ ಸಹೋದರರು, ಅವರ ಬೀಗರು ಎಲ್ಲರೂ ಈ ಒಂದು ಸಹಾಯ ಸಹಕಾರಕ್ಕೆ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಮತ್ತೊಂದು ಸಾರ್ತಿ ಧನ್ಯವಾದಗಳು. ಮತ್ತೊಂದು ವರ್ಷ ಇವರು ಪ್ರಸಾದ ಮಾಡಿಸ್ತಾರೆ ರೀ. ತಿರುಪತಿಗೆ ಹೋಗಿ ಬಂದಾಗ ಇದು 4ನೇ ಸತಿ ಈಗ ಪ್ರಸಾದ ಮಾಡಿಸಿದ್ದು. ಮತ್ತು ಅವರಿಗೆ ನಮ್ಮ ಭಜನಾ ಮಂಡಳಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಇವತ್ತಿಗೆ ಸಾಕ್ರಿ, ಮತ್ತು ನೆಕ್ಸ್ಟ್ ಬ್ಲಾಗಿಗೆ ಭೇಟಿಯಾಗೋಣ. ಇಲ್ಲೇ ಬ್ಲಾಗ್ ನಾನು ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಮಸ್ತೆ.